ತಿರುಪತಿಯ ತಿಮ್ಮಪ್ಪನಿಗೆ ಕೇವಲ ಭಾರತ ಮಾತ್ರ ಅಲ್ಲ, ಜಗತ್ತಿನಾದ್ಯಂತ ಭಕ್ತರಿದ್ದಾರೆ. ತಿರುಮಲದಲ್ಲಿ ಭಕ್ತರಿಗೆ ಪ್ರಸಾದದ ರೂಪದಲ್ಲಿ ಕೊಡುವಂತ ಲಡ್ಡುಗೆ ದೇವರಷ್ಟೇ ಪವಿತ್ರ ಸ್ಥಾನವನ್ನ ಭಕ್ತರು ಮನೆ ಮನಗಳಲ್ಲಿ ನೀಡಿದ್ದಾರೆ. ಆದ್ರೆ ಈಗ ತಿಮ್ಮಪ್ಪನ ಭಕ್ತರೇ ಬೆಚ್ಚಿ ಬೀಳುವಂತ ಆಘಾತಕಾರಿ ಕಹಿ ಸುದ್ದಿ ಬೆಳಕಿಗೆ ಬಂದಿದೆ. ಜಗನ್ ಸಿಎಂ ಆಗಿದ್ದಂತ ವೇಳೆ ತಿಮ್ಮಪ್ಪನ ಪ್ರಸಾದವನ್ನ ಅಪವಿತ್ರ ಮಾಡಲಾಗಿತ್ತು ಅಂತ ಹಾಲಿ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಬಾಂಬ್ ಸಿಡಿಸಿದ್ದಾರೆ. ಯಾರಾದ್ರೂ ತಿರುಪತಿಗೆ ಹೋಗಿ ಬಂದ್ರೆ ಮೊದಲು ಕೇಳೋದೇ ಲಡ್ಡು ಪ್ರಸಾದ ತಂದಿದ್ದೀರಾ ಅಂತ. ಯಾಕಂದ್ರೆ ತಿಮ್ಮಪ್ಪನ ದರ್ಶನದಷ್ಟೇ ತಿರುಪತಿಯ ಲಡ್ಡು ಪ್ರಸಾದ ಶ್ರೇಷ್ಠ ಎಂಬ ನಂಬಿಕೆ ಭಕ್ತರಲ್ಲಿದೆ. ಆದ್ರೆ ಈಗ ಹಿಂದೂಗಳ ನಂಬಿಕೆಗೆ ಕೊಡಲಿ ಪೆಟ್ಟು ಬೀಳುವಂಥ ಆರೋಪವನ್ನ ಆಂಧ್ರಪ್ರದೇಶದ ಹಾಲಿ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಮಾಡಿದ್ದಾರೆ. ತಿರುಪತಿ ಲಡ್ಡುವಿನಲ್ಲಿ ಬಳಕೆಯಾಗ್ತಿದ್ದ ಪ್ರಾಣಿಗಳ ಕೊಬ್ಬು. ಸಂಚಲನ ಸೃಷ್ಟಿಸಿದ ಸಿಎಂ ಚಂದ್ರಬಾಬು ನಾಯ್ಡು ಆರೋಪ. 2019ರಿಂದ 2024ರವರೆಗೆ ಜಗನ್ಮೋಹನ್ ರೆಡ್ಡಿ ಆಂಧ್ರಪ್ರದೇಶದ ಸಿಎಂ ಆಗಿದ್ರು. ಈ ವೇಳೆ ಹಿಂದೂಗಳ ಪವಿತ್ರ ಧಾರ್ಮಿಕ ತಾಣವಾದ ತಿರುಪತಿ ತಿರುಮಲ ವೆಂಕಟೇಶ್ವರ ದೇವಾಲಯದಲ್ಲಿ ಹಲವು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯಾಗುವಂತಹ ವಿದ್ಯಮಾನಗಳು ನಡೆದಿವೆ ಎಂಬ ಆರೋಪ ಕೇಳಿಬಂದಿತ್ತು. ಇದೀಗ ಸುಮಾರು 3 ಶತಮಾನಗಳ ಇತಿಹಾಸವಿರುವ ಪವಿತ್ರವಾದ ತಿಮ್ಮಪ್ಪನ ಲಡ್ಡು ಪ್ರಸಾದವೇ ಅಪವಿತ್ರ ಮಾಡಿರುವ ವಿಷಯ ಬೆಳಕಿಗೆ ಬಂದಿದೆ. ಕೆಲ ದಿನಗಳ ಹಿಂದೆ ನಡೆದ ಎನ್ಡಿಎ ಸಭೆಯಲ್ಲಿ ಸಿಎಂ ಚಂದ್ರಬಾಬು ನಾಯ್ಡು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಅಂದಿನ ಸರ್ಕಾರ ತಿರುಪತಿ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬು ಬಳಸಿದೆಯಂತ ಹೇಳಿದ್ದಾರೆ. తిరుమల లడ్డు కూడా నాసి రకం. నాకైతే ఆశ్చర్యం వేస్తుంది. ఎన్ని కంప్లైంట్ చేసినా కడాన వెంకటేశ్వర స్వామి పవిత్రతను దెబ్బతీశారు. ఎన్నోసార్లు చెప్పాం. అక్కడ ఎంత దుర్మార్గంగా ప్రయత్నం చేశారంటే అంత దుర్మార్గంగా ప్రవర్తించారు. కడాన అన్న దానంలో క్వాలిటీ ఆఫ్ ఫుడ్ లేకుండా చేశారు. దేవుని దగ్గర పెట్టే ప్రసాదం అపవిత్రం చేసే విధంగా ఓసారి బాధేస్తుంది. నాసి రకమైన ఇంగ్రీడియంట్సే కాకుండా ఎనిమల్ ఫ్యాట్ కూడా వాడారని, ఏది గీకు బదులు ఈరోజు స్వచ్ఛమైన గీదెమన్నాం. ಜಗನ್ ಸರ್ಕಾರದ ವೇಳೆ ಟಿಟಿಡಿ ಫಂಡ್ನಲ್ಲೂ ಲೂಟಿ. ಟಿಡಿಪಿ ನಾಯಕ ಪಟ್ಟಾಭಿರಾಮ ಕೊಮ್ಮರೆಡ್ಡಿ ವಾಗ್ದಾಳಿ. ತಿಮ್ಮಪ್ಪನ ಪ್ರಸಾದ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬಿನ ಅಂಶ ಬಳಕೆ ಆರೋಪದ ಬೆನ್ನಲ್ಲೇ ಟಿಡಿಪಿ ನಾಯಕ ಪಟ್ಟಾಭಿರಾಮ ಕೊಮ್ಮರೆಡ್ಡಿ ಮಾಜಿ ಸಿಎಂ ಜಗನ್ ವಿರುದ್ಧ ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ. 2019ರಿಂದ 2024ರವರೆಗೆ ಅಧಿಕಾರದಲ್ಲಿದ್ದ ಜಗನ್ ತಮ್ಮ ಸ್ವಂತ ಚಿಕ್ಕಪ್ಪನನ್ನೇ ಟಿಟಿಡಿ ಅಧ್ಯಕ್ಷರಾಗಿ ನೇಮಿಸಿದ್ರು. ವೈವಿ ಸುಬ್ಬಾರೆಡ್ಡಿ ಮತ್ತು ಕರುಣಾಕರ್ ರೆಡ್ಡಿ ಇಬ್ರು ಜಗನ್ ಕುಟುಂಬದ ಸದಸ್ಯರು. ಚಿಕ್ಕಪ್ಪನನ್ನೇ ಅಧ್ಯಕ್ಷರಾಗಿ ನೇಮಿಸಿ ಟಿಟಿಡಿ ಫಂಡ್ನಲ್ಲೂ ಲೂಟಿ ಮಾಡಿದ್ದಾರೆ. ಟಿಡಿಪಿ ಅಧಿಕಾರಕ್ಕೆ ಬಂದ ಕೂಡಲೇ ಈ ಬಗ್ಗೆ ವಿಜಿಲೆನ್ಸ್ ತನಿಖೆಗೆ ಆದೇಶ ನೀಡಿದ್ವಿ. ವಿಜಿಲೆನ್ಸ್ ಪ್ರಾಥಮಿಕ ತನಿಖೆ ಪ್ರಕಾರ ಟಿಡಿಪಿಯಲ್ಲಿ 530 ಕೋಟಿ ರೂಪಾಯಿ ಲೂಟಿಯಾಗಿದೆ. ತಿರುಮಲದ ಲಡ್ಡುಗೆ ಬಳಸ್ತಾ ಇದ್ದ ತುಪ್ಪ ಲ್ಯಾಬ್ ಟೆಸ್ಟ್ ಮಾಡಿಲ್ಲ. ಪ್ರಾಣಿಗಳ ಕೊಬ್ಬಿನ ಅಂಶ ಪತ್ತೆಯಾಗಿದೆ. ಇನ್ನು ಟಿಟಿಡಿ ದರ್ಶನ ಟಿಕೆಟ್ಗಳನ್ನ ಬ್ಲಾಕ್ನಲ್ಲಿ ಮಾರಾಟ ಮಾಡಿಕೊಂಡಿದ್ದು ಶ್ರೀವಾರಿ ಟ್ರಸ್ಟ್ ಫಂಡ್ ಅನ್ನ ಲೂಟಿ ಮಾಡಿದ್ದಾರೆ ಅಂತ ಪಟ್ಟಾಭಿರಾಮ ಕೊಮ್ಮರೆಡ್ಡಿ ಕಿಡಿಕಾರಿದ್ದಾರೆ. And in a preliminary report which was submitted by the Vigilance Department, it was stated that funds to the tune of 530 crore were looted. This is a preliminary estimation. And also in the same report, it was stated that the ghee which was used to make the prasadams, it had even, bypassed the lab test, and there are traces that, animal fat had been used to make the prasadam. ಶ್ರೀವಾರಿಯ ಮುಂದೆ ಪ್ರಮಾಣ ಮಾಡಲು ಸಿದ್ಧರಿದ್ದೀರಾ?
ಸಿಎಂ ಚಂದ್ರಬಾಬು ಆರೋಪಕ್ಕೆ ವೈಎಸ್ಆರ್ಸಿಪಿ ಸವಾಲ್. ಸಿಎಂ ಚಂದ್ರಬಾಬು ನಾಯ್ಡು ಮಾಡಿರುವ ಆರೋಪವನ್ನ ವೈಎಸ್ಆರ್ಸಿಪಿ ಪಕ್ಷ ತಳ್ಳಿಹಾಕಿದೆ. ನಿಮ್ಮ ರಾಜಕೀಯ ಲಾಭಕ್ಕೆ ಇಷ್ಟು ಕೀಳು ಮಟ್ಟಕ್ಕೆ ಇಳಿಯುತ್ತೀರಾ ಅಂತ ಕಿಡಿಕಾರಿದೆ. ಹಾಗೂ ಶ್ರೀವಾರಿಯ ಮುಂದೆ ಪ್ರಮಾಣ ಮಾಡೋಕೆ ಸಿದ್ಧರಿದ್ದೀರಾ ಅಂತ ಟಿಟಿಡಿ ಮಾಜಿ ಅಧ್ಯಕ್ಷ ವೈವಿ ಸುಬ್ಬಾರೆಡ್ಡಿ ಸಿಎಂ ಚಂದ್ರಬಾಬು ನಾಯ್ಡುಗೆ ಸವಾಲ್ ಹಾಕಿದ್ದಾರೆ. ಒಟ್ಟಾರೆ ತಿರುಪತಿ ತಿಮ್ಮಪ್ಪ ವಿಶ್ವದಲ್ಲೇ ಅತ್ಯಂತ ಶ್ರೀಮಂತ ದೇವರು. ಸಾಮಾನ್ಯ ಭಕ್ತರಿಂದ ಹಿಡಿದು ದೇಶದ ಕುಬೇರ ವ್ಯಕ್ತಿಗಳು ತಿಮ್ಮಪ್ಪನ ದರ್ಶನ ಪಡೆದು ಲಡ್ಡು ಪ್ರಸಾದವನ್ನ ಸೇವಿಸಿ ಪುನೀತರಾಗ್ತಾರೆ. ಆದರೆ ಆಂಧ್ರ ಸಿಎಂ ಮಾಡಿರುವ ಆರೋಪದಿಂದ ಇಡೀ ಹಿಂದೂ ಭಕ್ತಗಣ ಆಘಾತಕ್ಕೆ ಒಳಗಾಗಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.